ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಇವತ್ತು ಸ್ಪೆಷಲ್ ಕೈ ರುಚಿ ಮೈಸೂರು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಮಾಡ್ತಾ ಇದ್ದೀನಿ. ದಸರಾ ಹಬ್ಬದ ವಿಶೇಷ. ನನ್ನ ಜೊತೆ ಇದ್ದಾರೆ ಹೇಮಾ ರಾಮಮೋಹನ್ ಅವರು. ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ನಾನು ಮಟರ್ ಮಸ್ತಾನಿ ಮಾಡ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಓಕೆ, ಈಗ ಏನು ಮಾಡೋಣ ಅಂದರೆ ಇದನ್ನು ಶೋಧಿಸ್ಕೊಂಬಿಡೋಣ. ಓಕೆ, ಇದಕ್ಕೆ ನಾವು ಸ್ವಲ್ಪ ತಣ್ಣೀರು ಯಾಕೆ ಹಾಕ್ದೆ ಅಂದರೆ ಆರತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಈಗ ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಡೋಣ. ಇದಕ್ಕೆ ಒಂದು ಚೂರು ಹಾಲು ಹಾಕ್ಕೊಂಡು ನುಣ್ಣಿಗೆ ರುಬ್ಬಬೇಕು. ನಾನು ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಮುನಿ, ನಾನು ಈಗ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ನಿನ್ನ ಮುಖದ ಮೇಲೆ ಪೂರ್ತಿ ಅದೇನೋ ಬ್ಲ್ಯಾಕ್ 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 ಆಗಿದೆ. ಏನದ? ಸಾರಿ, ತಪ್ಪು ತಿಳ್ಕೊಬೇಡ. ಏನ ಬ್ಲ್ಯಾಕ್ ಹೆಡ್ಸಾ? ಏನು ಹಂಗಂದ್ರೆ ನನಗೆ ಆ ವಿಷಯನೇ ಗೊತ್ತಿಲ್ವಲ್ಲ. ಅಯ್ಯೋ ರೀ, ಬ್ಲ್ಯಾಕ್ ಹೆಡ್ಸ್ ಅಂದ್ರೆ ಅದೇನು ದೊಡ್ಡ ರೋಗ ಅಲ್ಲ. ಅದೇನು ಅಷ್ಟೊಂದು ಎಕ್ಸಾಜರೇಟ್ ಮಾಡ್ತಾ ಇದ್ದೀರಾ ನೀವು? ಒಂದು ನಿಮಿಷ ನನ್ನ ಹೆಂಡತಿಗೆ ಈ ಎಲ್ಲ ವಿಚಾರಗಳು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾಳಪ್ಪ. ಒಂದು ನಿಮಿಷ, ಅವಳು ಇದಕ್ಕೆ ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಹೇಳ್ಬಿಡ್ತಾಳೆ. ಕೊಡ್ತೀನಿ. ಹಲೋ, ನಮಸ್ಕಾರ. ಬ್ಲ್ಯಾಕ್ ಹೆಡ್ಸ್ ಅಂದರೆ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ರೀ, ಸ್ಕಿನ್ ಪ್ರಾಬ್ಲಮ್ ತಾನೇ. ಅದಕ್ಕೊಂದು ಒಳ್ಳೆ ಔಷಧಿ ಇದೆ. ಏನು ಗೊತ್ತಾ? ಅದಕ್ಕೆ ಜೇನುತುಪ್ಪ ಬಿಸಿ ಮಾಡಿಕೊಂಡು ಈ ಬ್ಲ್ಯಾಕ್ ಹೆಡ್ಸ್ ಇರೋ ಕಡೆ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮುಖ ತೊಳ್ಕೊತಾ ಇರಿ. ಹಾಗೆ ಮಾಡ್ತಾ ಇದ್ರೆ ಕ್ರಮೇಣ ಕಡಿಮೆ ಆಗೋಗುತ್ತೆ. ಕಿವಿ ಮಾತು ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವಿಶೇಷ ಕೈ ರುಚಿಗೆ ಸ್ವಾಗತ. ವಿಶೇಷ ಕೈ ರುಚಿ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ದಸರಾ ಸ್ಪೆಷಲ್ಲು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಶ್ರೀಮತಿ ಹೇಮಾ ರಾಮಮೋಹನ್ ಅವ್ರಿಗೋಸ್ಕರವಾಗಿ ಸ್ಪೆಷಲ್ ಆಗಿ ಮಟರ್ ಮಸ್ತಾನಿ ಮಾಡಿಕೊಡ್ತಾ ಇದ್ದೀನಿ. ಇದು ರುಬ್ಬಿದ್ದಾಯಿತು. ಈಗ ಮಾಡೋಕ್ಕೆ ಶುರು ಮಾಡೋಣ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಪಾತ್ರೆ ಇಡಬೇಕು. ಇದಕ್ಕೆ ತುಪ್ಪ ಹಾಕೋಣ. ಫಸ್ಟು ಒಂದು 3 ಟೀ ಸ್ಪೂನ್ ಅಷ್ಟು ತುಪ್ಪ ಕಾಯಬೇಕು. ನೀವು ಹೇಗೆ ಆಚರಿಸ್ತೀರಾ ದಸರಾನ? ಬೊಂಬೆ ಇಡ್ತೀರಾ ಪ್ರತಿ ವರ್ಷ? ಸಾಯಂಕಾಲ ಎಲ್ಲ ಹೋಗ್ತೀರಾ ಇದಕ್ಕೆ ಕಚೇರಿಗಳಿಗೆ? ಕಚೇರಿನೂ ಕೇಳಕ್ಕೆ ಹೋಗ್ತೀರಾ? ನಾನು ಸಂಗೀತ ಕಲಿತಾ ಇದ್ದೀನಿ. ಹೌದಾ? ಏನು ಕಲಿತಿದ್ದೀರಿ? ಯಾವ ಸಂಗೀತ ಕಲಿತಿದ್ದೀರಿ? ಕರ್ನಾಟಕ ಶಾಸ್ತ್ರೀಯ ಸಂಗೀತ. ವೆರಿ ಗುಡ್, ವೆರಿ ಗುಡ್. ಸೊ ನೀವು ಹಾಡ್ತೀರಾ? ಕಚೇರಿಗಳೆಲ್ಲ ಕೊಡ್ತೀರಾ ನೀವು? ಕಚೇರಿ ಇಲ್ಲ, ದೇವರನಾಮ ಹಾಡ್ತೀನಿ. ಇನ್ನೂ ಕಲಿತಾ ಇರೋದ್ರಿಂದ ಇನ್ನೂ 2 ವರ್ಷ ಕಲಿಬೇಕು. ಇನ್ನೂ 2 ವರ್ಷ ಕಲಿಬೇಕು. ವೆರಿ ಗುಡ್. ಕಲಾವಿದರು ಕೂಡ ಇವರು. ಭಾಳ ಖುಷಿ ಆಯ್ತು. ನೀವು ಪತ್ರದಲ್ಲಿ ಅವೆಲ್ಲ ಬರದೇ ಇಲ್ಲ, ನೀವು ಬರಿಬೇಕಲ್ವಾ ಅವೆಲ್ಲ? ಆಯಿತು, ನೆಕ್ಸ್ಟ್ ನೀವು ಹೇಳಿದ್ರಲ್ಲ ಟೀ ಸ್ವೀಟ್ ತಿಂದಿನಿ ಅಂತ, ಮಟರ್ದು ನಾ ಮಾಡಿದ ಪಾಯಸ ಮಾಡಿದ್ರಾ? ಹೌದು. ಹೇಗಿತ್ತದು? ಚೆನ್ನಾಗಿತ್ತಾ? ಹೊಸ ಪ್ರಯೋಗ ಅನ್ನಿಸ್ತಾ ನಿಮಗೆ? ಹಾಂ, ಚೆನ್ನಾಗಿ ಅನಿಸ್ತು. ಯಾರಿಗಾರು ಕೊಟ್ರಾ? ಎಲ್ರಿಗೂ ಕೊಡ್ತೀನಿ. ಏನಂದ್ರು? ಚೆನ್ನಾಗಿದೆ. ಅವೆಲ್ಲ ಹೇಳ್ಬೇಕ್ರಿ, ನಮ್ಗೊಂದು ಸ್ವಲ್ಪ ಖುಷಿ ಆಗತ್ತಲ್ವಾ? ಆಮೇಲೆ ಇನ್ನ ದೋಸಾಯ ದಾಸ್ತಾನು ಹೆಸರು ನೆನ್ಪಿಟ್ಕೊಂಡಿದ್ದಾರೆ. ಫ್ಯಾಂಟಾಸ್ಟಿಕ್. ನಿಮಗೆ ಜ್ಞಾಪಕ ಇದೆ ಇಲ್ಲ? ನನಗಂತೂ ಜ್ಞಾಪಕ ಇಲ್ಲ. ನನಗೇನಾಗತ್ತೆ, ಇಲ್ಲಿ ಬಂದಾಗಲೇ ಹೆಸರು ಉಳಿಯೋದು. ಸೊ ಹಾಗಾಗಿ ಏನು ಮಾಡಿ, ಅಬ್ಬಾ ಅನುಪಮ ಅವಲಕ್ಕಿ, ಒಳ್ಳೊಳ್ಳೆ ಹೆಸರಿಟ್ಟಿದ್ದೀನಿ ನಾನು. ತುಪ್ಪ ಕಾದಿದೆ. ಈಗ ಇದಕ್ಕೆ ಗೋಡಂಬಿ ಹಾಕೋಣ. ಫಸ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಮೈದನ ಹೆಂಡತಿ ಅಂತೂ ಫುಲ್ಲು ಇಂಟ್ರೆಸ್ಟ್ ಆಗಿ ಮಾಡ್ತಾರೆ. ಹೌದಾ? ಓ, ವೆರಿ ಗುಡ್. ಅವ್ ಮಗಳು ಟಿವಿನಲ್ಲಿ ಬರ್ತಿದ್ದಾಗ ಅದು ಟೇಸ್ಟ್ ನೋಡ್ತಾಳೆ ನೀವು ಮಾಡಿದ್ದಾದ್ಮೇಲೆ. ನೋಡಿ, ಅದೇ ನನಗೆ ಖುಷಿ ಆಗೋದೇನೆಂದರೆ ಪುಟ್ಟ ಮಕ್ಕಳು ಕೂಡ ಅಡುಗೆ ಕಾರ್ಯಕ್ರಮ ನೋಡ್ತಾರೆ. ರಿಮೋಟ್ ಇಟ್ಕೊಂಡು ಕೂತ್ ಬಿಡ್ತಾಳೆ 12ವರೆಗೆ. ಹೌದಾ? ವೆರಿ ಗುಡ್. ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ತೆಕ್ಕೊಂಬಿಡೋಣ. ಈಗ ಬಾದಾಮಿನ ಹಾಗೆ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಆಲೂಗಡ್ಡೆ ಐಟಮ್ ತುಂಬ ಇಷ್ಟನಾ? ಆಲೂಗಡ್ಡೆ, ಗೋಡಂಬಿ, ಬಾದಾಮಿ
ಇಷ್ಟ ಇಲ್ದಿರೋದು ಎರಡೇ ಐಟಮ್, ಒಂದು ಏರಳೆಕಾಯಿ, ಒಂದು ಹಾಗಲಕಾಯಿ. ಏರಳೆಕಾಯಿ ಉಪ್ಪಿನಕಾಯಿ ತಿನ್ನಲ್ಲ, ಏರಳೆಕಾಯಲ್ಲಿ ಒಂದು ಚಿತ್ರಾನ್ನ ಮಾಡ್ತೀನಿ, ಅದು ಭಾಳ ಇಷ್ಟ ನನಗೆ. ನೀವು ಮಾಡ್ತೀರಾ? ಅದರಲ್ಲೂ ಗೊಜ್ಜು ಮಾಡ್ತಾರೆ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ, ಗೊತ್ತಾಗೋದೇ ಇಲ್ಲ ಅದು. ನೀವು ಹೇಳ್ತೀರಾ ಅಷ್ಟೇ, ನನಗೆ ಗೊತ್ತಾಗುತ್ತೆ. ಈಗ ದ್ರಾಕ್ಷಿ ಹಾಕೋಣ ಈ ತುಪ್ಪಕ್ಕೆ. ದ್ರಾಕ್ಷಿ ಕೂಡ ಸ್ವಲ್ಪ ಅದು ಗುಂಡಿಗಾಗೋ ತನಕ. ಈಗ ಇದಕ್ಕೆ ಮತ್ತೆ ಒಂಚೂರು ತುಪ್ಪ ಹಾಕೊಳ್ಳೋಣ. ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಬಟಾಣಿ, ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಇದನ್ನು ನಾನು ಚೆನ್ನಾಗಿ ತುಪ್ಪದಲ್ಲಿ ಹುರಿತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.